ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವೀಕ್ನಲ್ಲಿ ನಾಮಿನೇಷನ್ ಅನ್ನೋದು ತುಂಬ ಡಿಫ್ರೆಂಟ್ ಆಗಿ ನಡೀತಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ನಿಮ್ಗೆ ಗೊತ್ತಾ? ನಾನೀಗ ಹೇಳ್ತೀನಿ ಬನ್ನಿ. ಇದು ಯಾವ ಥರ ಡಿಫ್ರೆಂಟ್ ಅಂದರೆ, ಒಬ್ಬ ಸದಸ್ಯನನ್ನು ಆಕ್ಟಿವಿಟಿ ರೂಮ್ಗೆ ಕಳಿಸ್ತಾರೆ. ಇಲ್ಲಿ ಹೊರಗಡೆ ಎಲ್ಲ ಸೋಫಾ ಮೇಲೆ ಕುಳಿತಿರಬೇಕು ಮಿಕ್ಕಿದ ಕಂಟೆಸ್ಟೆಂಟ್. ಎಲ್ಲರ ಕೈಲೂ ಒಂದು ಗ್ರೀನ್ ಬೋರ್ಡ್ ಅಥವಾ ರೆಡ್ ಬೋರ್ಡ್, ಒಂದು ಸೈಡ್ ಗ್ರೀನು ಒಂದು ಸೈಡ್ ರೆಡ್ ಅಂತ ಇರುತ್ತೆ. ಅಂದರೆ ಆ ವ್ಯಕ್ತಿನ, ಆಕ್ಟಿವಿಟಿ ರೂಮ್ನಲ್ಲಿ ಕುಳಿತಿರುವ ವ್ಯಕ್ತಿನ ನಾಮಿನೇಟ್ ಮಾಡಬೇಕು ಅಂದರೆ ರೆಡ್ ಹಿಡಿಬೇಕು, ಇಲ್ಲ ನಾವು ಮಾಡೋದಿಲ್ಲ ಅನ್ನೋ ರೀತಿ ಆದರೆ ಗ್ರೀನ್ ಹಿಡಿಬೇಕು. ನೋಡಿ, ರಾಶಿಕಾ ಈಗ ಆಕ್ಟಿವಿಟಿ ರೂಮ್ನಲ್ಲಿದ್ದಾರೆ. ಇಲ್ಲಿ ನಾಮಿನೇಟ್ ಮಾಡಿರೋರು ಧನುಷ್, ಮಾಳು, ರಕ್ಷಿತ ಇವರೆಲ್ಲ ನಾಮಿನೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಜನ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ರಾಶಿಕಾನ. ಸ್ವಲ್ಪ ಜನ ಯಾರ್ಯಾರು ನಾಮಿನೇಟ್ ಮಾಡಿಲ್ವಲ್ಲ ಅವರೆಲ್ಲ ಗ್ರೀನ್ ಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಸರ್ಪ್ರೈಸಿಂಗ್ ಏನಂದರೆ, ಈಗ ಯಾರ್ಯಾರು ಬಿಗ್ ಬಾಸ್ ಅವ್ರು ಹೇಳ್ತಾರೆ ನಿಮ್ಮನ್ನ ಇಷ್ಟು ಜನ ನಾಮಿನೇಟ್ ಮಾಡಿದ್ದಾರೆ ಅಂತ. ಅಂದರೆ ರಾಶಿಕಾನ ಈಗ 5 ಜನ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ರಾಶಿಕಾ ಆ 5 ಜನ ಯಾರ್ಯಾರು ನಮ್ಮನ್ನು ನಾಮಿನೇಟ್ ಮಾಡಿದ್ದಾರೆ ಅಂತ ಕಂಡುಹಿಡಿಬೇಕಾಗುತ್ತೆ. ಅವ್ರು ಏನಾದರೂ ಕರೆಕ್ಟಾಗಿ ಕಂಡು ಹಿಡಿದ್ರೆ, ಅಕಸ್ಮಾತ್ ಈ 5 ಜನ ಮಾಡಿದ್ದಾರೆ ಅಂದರೆ ನನ್ನ ಗಿಲ್ಲಿ ಮಾಡಿದ್ದಾನೆ, ರಕ್ಷಿತಾ ಮಾಡಿದ್ದಾಳೆ ಅಥವಾ ಕಾವ್ಯ ಮಾಡಿದ್ದಾಳೆ ಅಂತ ಪರ್ಫೆಕ್ಟಾಗಿ 5 ಜನದ ಹೆಸರು ಕೂಡ ಹೇಳಿದ್ರೆ ಅವ್ರು ಅಲ್ಲಿಗೆ ಸೇಫ್ ಅಂತ ಅರ್ಥ. ಇಲ್ಲ ಒಬ್ಬರು ಹೆಸರು ತಪ್ಪು ಹೇಳಿದ್ರು ಕೂಡ ನಾಮಿನೇಟಿಂದ ಸೇಫ್ ಆಗಲ್ಲ, ಅವ್ರು ನಾಮಿನೇಟೇ. ನನ್ನ ಪ್ರಕಾರ ಇಲ್ಲಿ ಯಾರು ಪರ್ಫೆಕ್ಟಾಗಿ ಗೆಸ್ ಮಾಡಿರಲ್ಲ ಅಂದ್ಕೊಳ್ತೀನಿ. ಓಕೆ, ಒಬ್ಬರೋ ಇಬ್ಬರು ಆಗಿದ್ರೆ ಈಸಿಯಾಗಿ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಒಬ್ಬೊಬ್ಬರು 5 ಜನನ 6 ಜನನ ಮಾಡಿದ್ದಾರೆ, 6 ಜನ ನಾಮಿನೇಟ್ ಮಾಡಿದ್ದಾರೆ. ಅಷ್ಟು ಹೆಸರುಗೆ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಯಾರು ಹೇಳಿರ್ತಾರೋ, ಅಕಸ್ಮಾತ್ ಏನಾರು ಈ ವಾರ ಅಕಸ್ಮಾತ್ ಆಗಿ ಸ್ಪಂದನ ಏನಾದರೂ ಎಲ್ಲ ಹೆಸರುಗಳನ್ನ ಹೇಳಿ ಸೇವ್ ಆದರೆ 100% ಈ ವಾರ ಕೂಡ ತುಂಬ ಟಫ್ ಆಗುತ್ತೆ. ಯಾರು ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಉಳ್ಕೊಬಿಡುತ್ತೆ. ಯಾಕಂದರೆ ಮಾಳುನು ಅಕಸ್ಮಾತ್ ಸೇಫ್ ಆಗೋದ್ರೆ ಇನ್ನು ಯಾರು ಹೋಗ್ತಾರೆ? ಇಲ್ಲಿ ಇರೋರೆಲ್ಲ ಸ್ವಲ್ಪ ಟಫ್ ಕಂಟೆಸ್ಟೆಂಟೇ. ಸೊ ಅವರಿಬ್ರು ಯಾವುದೇ ಕಾರಣಕ್ಕೂ ಸೇಫ್ ಆಗಬಾರ್ದು. ಮಾಳು ಆದರೂ ಕೂಡ ಸ್ಪಂದನ ಯಾವುದೇ ಕಾರಣಕ್ಕೂ ಸೇವ್ ಆಗಬಾರ್ದು. ಅವ್ರು ಈ ವಾರ ಮನೆಗೆ ಹೋಗಲೇಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದರೆ ಅವರು ಎಲ್ಲರೂ ಅಲ್ಲಿ ಟಾಸ್ಕ್ ಆಡಿ ಕಷ್ಟಪಟ್ಟು ಸೇವ್ ಆಗ್ತಿದ್ರೆ, ಅಲ್ಲಿ ಸ್ಪಂದನ ಟಾಸ್ಕ್ ಬುಕ್ ಓದಿ ಸೇವ್ ಆಗ್ತಿದ್ದಾಳೆ. ಅಲ್ಲಿ ಗಿಲ್ಲಿ ಮಾತಾಡೋ ಮಾತಿಗೆ ನಗೋದು ಬಿಟ್ಟರೆ ಅಥವಾ ಧನುಷ್ ಹತ್ರ ಮಾತಾಡೋದು ಬಿಟ್ಟರೆ ಆಕೆ ಇನ್ನೇನು ಮಾಡ್ತಾನೆ ಇಲ್ಲ ಬಿಗ್ ಬಾಸ್ ಮನೇಲಿ. ನನ್ನ ಪ್ರಕಾರ ಗಿಲ್ಲಿನ ಒಂದು 2-3 ಜನನ ನಾಮಿನೇಟ್ ಮಾಡಿದ್ದಾರೆ. ಅವ್ನಿಗದು ಹೇಳೋಕ್ಕೆ ಕಷ್ಟನೇ ಆಗ್ತದೆ, ತುಂಬ ಯೋಚನೆ ಮಾಡ್ತಿದ್ದಾನೆ. ಅಕಸ್ಮಾತ್ ಏನಾದರೂ ಗಿಲ್ಲಿ ಮಿಸ್ ಆಗಿ 2 ಹೆಸರು ಹೇಳ್ಬಿಟ್ರೆ 100% ಗಿಲ್ಲಿ ವಾರ ಸೇಫ್ ಅನಿಸುತ್ತೆ. ಆಲ್ಮೋಸ್ಟ್ ಗಿಲ್ಲಿ ಫೇಸ್ ನೋಡ್ತಿದ್ರೆ ಹೇಳಿದ್ದಾನೆ ಅಂತ ಅನ್ನೋ ರೀತಿ ಕಾಣ್ತಿದೆ. ನೋಡುವ, ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಗಿಲ್ಲಿ ಹೆಸರು ಹೇಳಿದಾರಾ ಹೇಳಿಲ್ವಾ ಅಂತ. ಈ ವಾರ ಅದು ಅಲ್ಲದೆ ಫ್ಯಾಮಿಲಿ ವೀಕ್ ಕೂಡ ಇದೆ. ನಿಮ್ಮ ಪ್ರಕಾರ ಗಿಲ್ಲಿ ಹಾಗೂ ಕಾವ್ಯರವರ ಮನೆಯಿಂದ ಯಾರ್ಯಾರು ಬರಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಯಾರ್ಯಾರು ನಾಮಿನೇಟ್ ಆಗಿರ್ಬೋದು, ಯಾರ್ಯಾರು ನಾಮಿನೇಟ್ ಆಗಿಲ್ಲ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.